ಗುಡ್ ಮಾರ್ನಿಂಗ್ ಗೈಸ್. ಹಲೋ ಗೈಸ್, ಟೈಮ್ ಇವಾಗ ಅರೌಂಡ್ 5 o'clock ಆಗ್ತಾಯಿದೆ. ಟೈಮು ಕಾಣಿಸ್ತಾ ಇದೆಯಲ್ಲ. ಎಲ್ಲಿ ಹೊಟ್ಟಿದ್ದೀಯಪ್ಪ ಅಂದರೆ ನೀವು ಆಲ್ರೆಡಿ ತಗೊಂಡು ನೋಡಿರ್ತೀರ. ಹೊಸಕೋಟೆ ಬಿರಿಯಾನಿ ಆಫ್ಟರ್ ಲಾಂಗ್ ಟೈಮ್. ಈ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದಿದೆಯಲ್ಲ, ಅದು ತುಂಬ ನರಕ ಮ್ಯಾನ್. ಅದು ಬೇರೆ ಲೇಟ್ ನೈಟ್, ಬೇಗ ಮಲಗೋದಿಲ್ವಲ್ಲ. ಬರೀ 2 ಅವರ್ ಆಯಿತು ಅಷ್ಟೇ ಮಲಗಿ. ಅರೌಂಡ್ 1:30 1 o'clock ಮೇಲೆ ಆಯಿತು ಮಲಗೋ. ಆಗಲೂ 4:30ಗೆ ಎದ್ದುಬಿಟ್ಟು ಟಕ್ಕಂತ ರೆಡಿಯಾಗಿ ಚಲೋ ರೆಡಿ ಆಯಿತು. ನೀನು ಆಲ್ಮೋಸ್ಟ್ ಹೊರಡೋಣ. ನೀನಿದ್ರೆ ಗೋಪ್ರೋ ವಿವಲ್ಸೋಣ. ಲೆಟ್ ಜಂಪ್ ಇನ್ ದ ರೈಡ್ ಮ್ಯಾನ್. ಅನಿಲ್ 10 ನಿಮಿಷ ಅಲ್ಲ, ಎಕ್ಸಾಕ್ಟ್ ಇಡ್ಸಿ ನಾನು ಬಿಡು. ಇಟ್ ಇಸ್ 10 ನಿಮಿಷ ಅಲ್ಲ. ಜೈ ಶ್ರೀರಾಮ್. ಫೈನಲಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಹಾ ಎಂಥ ವೆದರು, ಎಂಥ ಕ್ಲೈಮೇಟು. ಡೈರೆಕ್ಟ್ ನಾವಿವಾಗ ಇಲ್ಲಿಂದ ಊಡಿಯಲ್ಲಿ ನಮ್ಮ ದೋಸ್ತ್ ಒಬ್ಬನು ಬರ್ತಾನೆ. ಅವನು ಕರ್ಕೊಂಡು ಡೈರೆಕ್ಟು ಹೊಸಕೋಟೆ ಒಂದೇ ಬೈಕ್. ನೋ ಪ್ಲ್ಯಾನ್ಸ್, ನಥಿಂಗ್. ಲೈಕ್ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಬಿರಿಯಾನಿ ತಿನ್ನೋರಿದೆ ನೋಡಿ, ಅದು ಒಳ್ಳೆ ಮಜಾ ಕೊಡುತ್ತೆ ಮ್ಯಾನ್. ಬಟ್ ಅದು ತುಂಬ ಮಿಸ್ ಮಾಡ್ತೀವಿ ಆ್ಯಕ್ಚುಲಿ. ತುಂಬ ದಿವಸ ಆಗೋಯ್ತು, ತುಂಬ ದಿವಸ. ಅರೌಂಡ್ 1 year ಆಯಿತು ಅನಿಸುತ್ತೆ ಹೊಸಕೋಟೆ ಬಿರಿಯಾನಿಗೆ ಹೋಗಿ. ಮತ್ತು ನಾವು ಬೇರೆ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ 1 month. ಯಾಕೋ ಹೋಗಿ ತಿನ್ಕೊಂಬಂದ್ಬಿಡೋಣ, ಮತ್ತು 1 month ನಾನ್ ವೆಜ್ ಮುಟ್ಟೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನಮ್ಮ ಫ್ರೆಂಡಿಗೆ ಫೋನ್ ಹಾಕಿದ್ರೆ ಓಕೆ ಡನ್ ಹೋಗೋಣ ಅಂದ. ಬಟ್ ನಮಗೆ ತುಂಬ ಫ್ರೆಂಡ್ಸ್ ಇಲ್ವಲ್ಲ, ಇರೋದೇ ಒಬ್ಬರು ಇಬ್ಬರು. ಬೆಳಗ್ಗೆ ಬೈಕ್ ಓಡಿಸೋದು ಕೂಡ ಒಂದು ಮಜಾ ಮಾರ್ರೆ, ಸೀರಿಯಸ್ಲಿ. ನಮ್ಮ ದೋಸ್ತ್ ಇಲ್ಲೇ ಎಲ್ಲೋ ಇರಬೇಕು. ನಾನಿನ್ನು ರೆಡಿ ಆಗೋಕ್ಕೆ ಮುಂಚೆನೇ ಬಂದ್ಬಿಟ್ಟಿದ್ದಾನೆ ರೋಡಿಗೆ. ಏನು ಹೇಳ ಇವನಿಗೆ, ಎಲ್ಲಿದ್ದಾನೆ ಇವನಿಗೆ ಫೋನ್ ಮಾಡಬೇಕು ಇವಾಗ. ಅತ್ತಲ್ಲ జై శ్రీరామ్. ఇంకేం సమాచారమా? కాదా నేను చెప్తానే, వచ్చిన ఇంకా ఫోన్ చేస్తాను. ఇడిచిన ఇంకా ఫోన్ ముందుగానే ఎవరు రమ్మని నేను రోడ్కి. ಇದು ನಮ್ಮವನು ಹೇಳಿದ್ದೀನಿ ನಾನು ಮುಂಚೆನೇ. ಅದೇ ಹಿಂಗಿಲ್ಲ, ನಾನು ಬಿಟ್ಟ ಮೇಲೆ ಫೋನ್ ಮಾಡ್ತೀನಿ, ನೀನು ಅಷ್ಟೊತ್ತಿಗೆ ಬಾ ಇಲ್ಲಿ ಈಚೆಗೆ ಅಂತ. ನಾನು ರೆಡಿ ಆಗೋಕ್ಕೆ ಮುಂಚೆನೇ ಬಂದುಬಿಟ್ಟಿದ್ದಾನೆ ರೋಡ್ಗೆ. ಇದೆಲ್ಲ ಬಿರಿಯಾನಿಗೆ ಬಂದಿರೋ ವೆಹಿಕಲ್ಸ್ ಇವೆಲ್ಲ. ನೋಡೋಣ ಎಲ್ಲಿ ಹಾಕೋದು ನಾವು. ಫುಲ್ ಆಗಿರುತ್ತೆ ಆಲ್ಮೋಸ್ಟ್, ಹೋಗೋಕ್ಕೂ ಜಾಗ ಇರೋದಿಲ್ಲ. లోపలికి ఎత్తుకుతామా? వెళ్ళావు కదా, ఇంకా లోపలికి వెళ్దామా? ఉండు. I think this is the best one. ಲೈಕ್ ಆ ಸ್ಮೆಲ್ಲು ಮಾತ್ರ ನೆಕ್ಸ್ಟ್ ಲೆವೆಲ್ಲು ಗುರು. ಪ್ರಾಪರಾಗಿ ಕುಕ್ಕಾಗಿರೋ ಮಟನ್ ನೋಡ್ತಾಯಿದ್ರೆ ಜ್ಯೂಸಿ ಆಗಿರೋದು, ಅದ್ರ ಜೊತೆಗೆ ತುಪ್ಪ ಸ್ಮೆಲ್ಲು
ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಮಾರ. ಬಾಯಲ್ಲಿ ನೀರು ಬಂದ್ಬಿಡ್ತಾ ಇದೆ ಆ ಸ್ಮೆಲ್ಲು, ಆ ಟೆಕ್ಚರ್ ನೋಡಿ. ಆದಷ್ಟು ಬೇಗ ಪ್ಲೇಟ್ ಇಸ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಲೈಕ್ ಪ್ರಾಪರಾಗಿ ಹೈಜೆನಿಕ್ ಆಗಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅದೊಂದು ಒಳ್ಳೆ ವಿಷಯ ಆ್ಯಕ್ಚುಲಿ. ಇಲ್ಲಿ ಈ ಮನಿ ಬಿರಿಯಾನಿ ಪ್ರಾಪರಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಈ ನಡುವೆ ತುಂಬ ಕ್ರೌಡ್ ಬಂದಾಗ ಮೇಂಟೈನ್ ಮಾಡೋದು ಕಷ್ಟ ಇತ್ತು, ಬಟ್ ಇವಾಗ ಸಕ್ಸಸ್ಫುಲ್ಲಾಗಿ ಅವರು ಕ್ರೌಡ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಗುಡ್ ಥಿಂಗ್. ಚೆನ್ನಾಗಿತ್ತು, ಮಾತಾಡೋಕ್ಕಾಗಿಲ್ಲ ಅಂತ ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ಬರ್ತೀವಲ್ಲ, ಅದೇ ಒಂದು ದೊಡ್ಡ ತಲೆನೋವು, ಬಟ್ ಹೊರತು. ಗುಡ್ ಮಾರ್ನಿಂಗ್ ಗೈಸ್. ಆಫ್ಟರ್ ಬ್ರೇಕ್ಫಾಸ್ಟ್ ಬಿರಿಯಾನಿ. ಆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ತಿನ್ನೋದಿದೆ ನೋಡಿ, ಅದು ಅಭ್ಯಾಸ ಇರಬೇಕು, ಇಲ್ಲಾಂದರೆ ಕಷ್ಟ. ನಮ್ಮ ಹುಡುಗ ಬಿರಿಯಾನಿ ಪಾರ್ಸಲ್ ತೊಗೊಂಡವನೆ. ಅವ್ನಿಗೆ ಮಧ್ಯಾಹ್ನಕ್ಕೂ ಬೇಕಂತೆ. ಬೆಳಗ್ಗೆ ತಿಂದು ಸಾಕಾಗಲ್ಲ, ಮಧ್ಯಾಹ್ನನೂ ಇನ್ನೂ ಒಂದ್ಸಲ ತಿನ್ನಬೇಕು, ಇನ್ನೂ ಒಂದು ಬೇಕು ಒಂದು. ಆಯ್ತು ತಗೋಪ್ಪ. ಈ ಬೆಳಗ್ಗೆ ಗಾಡಿ ಓಡಿಸೋದು, ಬೆಳಗ್ಗೆ ತಣ್ಣ ಗಾಳಿಯಲ್ಲಿ ಮಜಾ ಮಾಡೋದಿದೆ ನೋಡಿ. ಸಂಡೇ ಬೇರೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಇನ್ನೊಂದು ಹೇಳ್ತೀನಿ ನೋಡಿ, ಈ ಪಾರ್ಸಲ್ ತೊಗೊಂಡೋಗಿ ತಿಂದರೆ 110% ಮಜಾ ಬರೋದಿಲ್ಲ ಅಂತ ನನ್ನ ಒಪಿನಿಯನ್. ಯಾಕಂದರೆ ನಮ್ಮ ಹುಡುಗ ಇವನೇ ಲಾಸ್ಟ್ ಟೈಮ್ ಒಂದು ಸಲ ತಂದುಕೊಟ್ಟಿದ್ದ ನನ್ನ ಮನೇಲಿದ್ದಂಗೆ. ತಿಂದರೆ ಏನೂ ರುಚಿ ಪಚಿನೇ ಅನಿಸಿಲ್ಲ ನನಗೆ. ಬಿಸಿ ಇಲ್ಲ ಅಂದರೆ ಟೇಸ್ಟ್ ಏನು ಅಷ್ಟೊಂದೇನು ನನಗೇನು ಅನಿಸ್ಲಿಲ್ಲ ಮನೆಗೆ ತೊಗೊಂಡೋಗಿ ಪಾರ್ಸಲ್ ತಿಂದರೆ. ರೋಸಸ್ ಬೇರೆ ಹಾಕಿಲ್ಲ, ತಣ್ಣಗೆ ಅನ್ನಿಸ್ತಾ ಇದೆ ಫುಲ್ಲು. ಗ್ಲೌಸಸ್ ಯಾಕೆ ಹಾಕಿಲ್ಲಪ್ಪ ಅಂದರೆ ಈ ಗಾಳಿನ ಆಸ್ವಾದಿಸೋಣ ಅಂತ ಗ್ಲೌಸಸ್ ಹಾಕಿಲ್ಲ, ಬಟ್ ಹುಷಾರಾಗಿ ಓಡಿಸ್ಬೇಕು. ಟೈಮ್ ಅರೌಂಡು 2:30. ಸೀರಿಯಸ್ಲಿ ಇನ್ನೂ ಮನೆಗೆ ಹೋಗಿಲ್ಲ. ಸಂಡೇ ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಬಂದ್ಬಿಟ್ವಿ. 2 ಮಿನಿಟ್ಸ್ ಓನ್ಲಿ ಮ್ಯಾನ್. ಇದೇ ಥರ ಬಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಜೋರು ಆಗ್ಬೋದು ಅಷ್ಟೇ. ಸೀರಿಯಸ್ಲಿ ಮಳೆ ಜೋರಾಗೋಯ್ತು. ಜಸ್ಟು ಒಂದೇ ನಿಮಿಷಕ್ಕೆ ಮಾರ ಸಿಕ್ಕಾಕೊಂಡ್ಬಿಟ್ಟೆ ಮಳೆಗೆ. ಜೋರಾಗೋಯ್ತು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.